ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತು ನಾನು ಒಂದು ಒಳ್ಳೆ ಎಫೆಕ್ಟಿವ್ ರಿಸಲ್ಟ್ ಕೊಡುವಂತಹ ಹರ್ಬಲ್ ಹೇರ್ ಆಯಿಲ್ ಮನೆಯಲ್ಲೇ ಯಾವ ರೀತಿ ಪ್ರಿಪೇರ್ ಮಾಡ್ಕೊಳ್ಬೋದು, ನಾನು ಯಾವ ರೀತಿ ಹೇರ್ ಆಯಿಲ್ನ ಪ್ರಿಪೇರ್ ಮಾಡಿ ಯೂಸ್ ಮಾಡ್ತೀನಿ ಅನ್ನೋದನ್ನು ಈ ವಿಡಿಯೋನಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸುಮಾರು ವರ್ಷದಿಂದ ನಾನು ಇದೇ ಥರ ಹೇರ್ ಆಯಿಲ್ನ ಪ್ರಿಪೇರ್ ಮಾಡಿ ಅಪ್ಲೈ ಮಾಡ್ತಾ ಇದ್ದೀನಿ. ಸುಮಾರು ನಾನು ಒಂದು 2 ರಿಂದ 3 ಸತಿ ನಾನು ಹೇರ್ ಕಟ್ ಮಾಡಿಸಿ ಮತ್ತೆ ಇಷ್ಟು ಹೇರ್ ಗ್ರೋತ್ ಆಗ್ತಾ ಇದೆ. ಸೊ ಒಳ್ಳೆ ರಿಸಲ್ಟ್ ಕೊಡುತ್ತೆ. ನೋಡಿ ನೀವು ಕೂಡ ಪ್ರಿಪೇರ್ ಮಾಡ್ಕೊಳ್ಳಿ, ಹೇರ್ ಆಯಿಲ್ನ ಅಪ್ಲೈ ಮಾಡಿ. ಸೊ ಯಾರಿಗೆಲ್ಲ ಡ್ಯಾಂಡ್ರಫ್ ಇದೆ, ಯಾರಿಗೆಲ್ಲ ಹೇರ್ ಫಾಲ್ ಆಗ್ತಿದೆ, ಯಾರಿಗೆಲ್ಲ ಹೇರ್ ಗ್ರೋತ್ ಆಗ್ತಾ ಇಲ್ಲ ಅನ್ನೋರು ಈ ಹೇರ್ ಆಯಿಲ್ನ ಯೂಸ್ ಮಾಡಿ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಹಾಗೆ ಎಫೆಕ್ಟಿವ್ ಕೂಡ ಅಂತಲೇ ಹೇಳ್ಬೋದು. ಇವತ್ತು ನಾನು ಏನೆಲ್ಲ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿದ್ದೀನಿ, ಯಾವುದೆಲ್ಲ ಆಯಿಲ್ನ ಯೂಸ್ ಮಾಡಿದ್ದೀನಿ ಅನ್ನೋದನ್ನು ವಿಡಿಯೋನಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋ ಕೊನೆ ತನಕ ನೋಡಿ. ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್, ಶೇರ್ ಕಂಡು ಕಮೆಂಟ್ ಮಾಡಿ. ಇಲ್ಲಿ ನಾನು ಅರ್ಧ ಲೀಟರಷ್ಟು ಪ್ಯೂರ್ ಕೊಕೊನೆಟ್ ಆಯಿಲ್ ತೊಗೊಂಡಿದ್ದೀನಿ. ಹಾಗೆ 1 ಕಟ್ಟಷ್ಟು ಕರ್ಬೇವಿನ ಸೊಪ್ಪು, ಒಂದು 2 ರಿಂದ 3 ದಾಸವಾಳದ ಎಲೆ, ದಾಸವಾಳದ ಹೂವು ಕೂಡ ಆ್ಯಡ್ ಮಾಡ್ಬೋದು, ದಾಸವಾಳದ ಎಲೆನೂ ಕೂಡ ಆ್ಯಡ್ ಮಾಡ್ಬೋದು. ಹಾಗೆ 1 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಎಣ್ಣೆ ಜೊತೆ ಆ್ಯಡ್ ಮಾಡಿದ್ದೀನಿ. ಹಾಗೆ ರೋಸ್ ಮೇರಿ ಲೀವ್ಸ್, ಡ್ರೈ ಲೀವ್ಸ್ ಇವಾಗ ಮಾರ್ಕೆಟಲ್ಲಿ ಸಿಗುತ್ತೆ. ಸೊ ಇದು ಕೂಡ ಹಾಕೋದ್ರಿಂದ ಹೇರ್ ಗ್ರೋತ್ಗೆ, ಹೇರ್ ಫಾಲ್ಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಹೇರ್ ಫಾಲ್ ಕಡಿಮೆ ಆಗುತ್ತೆ, ಹೇರ್ ಗ್ರೋತ್ ಚೆನ್ನಾಗಾಗುತ್ತೆ. ಹಾಗೆ ಮೆಂತ್ಯ ಕಾಳು, ಒಂದು 2 ರಿಂದ 3 ಸ್ಪೂನಷ್ಟು ಮೆಂತ್ಯ ಕಾಳು ತೊಗೊಂಡಿದ್ದೀನಿ. ಹಾಗೆ ಕೊಬ್ಬರಿ ಎಣ್ಣೆ ಜೊತೆ ನಾನಿಲ್ಲಿ 1 ಬಾಟ್ಲಷ್ಟು ಆಲ್ಮಂಡ್ ಆಯಿಲ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆ 2 ಬಾಟಲಷ್ಟು ರೆಡ್ ಆ್ಯಂಡ್ ಗ್ರೀನ್ ವಾಟಿಕಾ ಹೇರ್ ಆಯಿಲ್ ತೊಗೊಂಡಿದ್ದೀನಿ. ಇಲ್ಲಿ ನಾನು ಕೊಬ್ಬರಿ ಎಣ್ಣೆ ಮತ್ತು ಆಲ್ಮಂಡ್ ಆಯಿಲ್ನ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಇದ್ರ ಜೊತೆ ನನಗೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಹೇಳಿದ್ನಲ್ಲ, ಕರ್ಬೇವಿನ ಸೊಪ್ಪು, ದಾಸವಾಳದ ಹೂವು, ದಾಸವಾಳದ ಎಲೆ, ಈರುಳ್ಳಿ, ಮೆಂತ್ಯಕಾಳು ಮತ್ತು ರೋಸ್ಮೇರಿ ಡ್ರೈ ಲೀವ್ಸ್, ಇದಿಷ್ಟನ್ನು ಕೂಡ ಎಣ್ಣೆಗೆ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಒಂದು 5 ರಿಂದ 10 ನಿಮಿಷ ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು. ಆವಾಗ ಅದರಲ್ಲಿರೋ ಅಂಶ ಎಲ್ಲ ಎಣ್ಣೆಲಿ ಬಿಟ್ಕೊಂಡು ಒಳ್ಳೆ ಹರ್ಬಲ್ ಹೇರ್ ಆಯಿಲ್ ರೆಡಿ ಆಗುತ್ತೆ. ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಕುದಿಸ್ಕೋಬೇಕು ಎಣ್ಣೆನ. ಇವಾಗ ನಾನು ಫ್ಲೇಮ್ ಆಫ್ ಮಾಡಿಬಿಟ್ಟು ಕೆಳಗೆ ಇಳಿಸಿದ ಮೇಲೆ ನಾನು ಇವಾಗ ವಾಟಿಕಾ ಹೇರ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ವಾಟಿಕಾ ಹೇರ್ ಆಯಿಲಲ್ಲಿ ಈ ಬೆಟ್ನಲ್ಲಿಕಾಯಿ ಆಗಿರ್ಬೋದು, ಇನ್ನು ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಈ ವಾಟಿಕಾ ಹೇರ್ ಆಯಿಲಲ್ಲಿ ಇರುತ್ತೆ. ಹಾಗಾಗಿ ನಾವು ಕೆಲವು ಸತಿ ಮಾರ್ಕೆಟಲ್ಲಿ ನಮಗೆ ಕೆಲವು ಇಂಗ್ರೀಡಿಯೆಂಟ್ಸ್ ಸಿಗುತ್ತೆ, ಕೆಲವು ಸಿಗಲ್ಲ. ಈ ವಾಟಿಕಾ ಹೇರ್ ಆಯಿಲ್ ಅಲ್ಲಾದರೆ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿರ್ತಾರಲ್ಲ, ಹಾಗಾಗಿ ನಾನು ಅದೇ ರೆಡಿನೇ ತೊಗೊಬಿಡ್ತೀನಿ ವಾಟಿಕಾ ಹೇರ್ ಆಯಿಲು. ಅದನ್ನು ನಾವೀಗ ಏನು ಕೊಬ್ಬರಿ ಎಣ್ಣೆ ಮತ್ತು ಆಲ್ಮಂಡ್ ಆಯಿಲ್ ಬಿಸಿ ಮಾಡಿಕೊಂಡು ಇಂಗ್ರೀಡಿಯೆಂಟ್ಸ್ನೆಲ್ಲ ಆ್ಯಡ್ ಮಾಡಿ ಚೆನ್ನಾಗಿ ಕುದಿಸಿದ್ದೀವಲ್ಲ ಎಣ್ಣೆ, ಇವಾಗ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಕುದಿವಾಗಲೇ ನಾನು ವಾಟಿಕಾ ಹೇರ್ ಆಯಿಲ್ನ ಆ್ಯಡ್ ಮಾಡ್ಕೊಂಡಿಲ್ಲ. ನಾನು ಫ್ಲೇಮ್ ಆಫ್ ಮಾಡಿ ಪಾತ್ರೆ ಕೆಳಗಿಳಿಸಿದ ಮೇಲೆ ನಾನು ವಾಟಿಕಾ ಹೇರ್ ಆಯಿಲ್ ನಾವು ತೊಗೊಂಡಿದ್ದಂಥ ವಾಟಿಕಾ ಹೇರ್ ಆಯಿಲ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ನೀಟಾಗಿ ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ಬೇಕಾದ್ರೆ ಹಿಂಗೇನೂ ನೀವು ಎಣ್ಣೆಲೇ ಬಿಟ್ಟರೆ ಅದರ ಅಂಶ ಇನ್ನೂ ಚೆನ್ನಾಗಿ ಎಳ್ಕೊಳ್ಳುತ್ತೆ. ಸೊ ಈಗ ಆಲ್ರೆಡಿ ಇದು ಫುಲ್ಲು ಡ್ರೈ ಆಗೋಗ್ಬಿಟ್ಟಿದೆ ನೋಡಿ, ಎಲ್ಲ ಫುಲ್ ಫ್ರೈ ಆಗಿಬಿಟ್ಟಿದೆ. ಅಷ್ಟು ಚೆನ್ನಾಗಿ ಇದು ಆಯಿಲು ಚೆನ್ನಾಗಿ ಇದಾಗಿದೆ, ಏನು ಬಾಯ್ಲ್ ಆಗಿದೆ. ಸೊ ಇವಾಗ ಹರ್ಬಲ್ ಹೇರ್ ಆಯಿಲ್ ರೆಡಿ ಆಗಿದೆ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ಬೇರೆ ಪಾತ್ರೆಗೆ ಫಿಲ್ಟರ್ ಮಾಡ್ಕೋತಾ ಇದ್ದೀನಿ. ನೋಡಿ, ಇದರಲ್ಲಿ ಕರ್ಬೇವಿನ ಸೊಪ್ಪು, ರೋಸ್ಮೇರಿ ಲೀವ್ಸು, ಹಾಗೆ ದಾಸವಾಳದ ಹೂವು, ದಾಸವಾಳದ ಎಲೆ, ಈರುಳ್ಳಿ ಎಲ್ಲನೂ ಕೂಡ ಫ್ರೈ ಆಗಿಬಿಟ್ಟು ಎಲ್ಲ ನೋಡಿ ಬ್ಲ್ಯಾಕ್ ಆಗಿಬಿಟ್ಟಿದೆ, ಕಪ್ಪಾಗಿಬಿಟ್ಟಿದೆ. ಒಳ್ಳೆ ಒಗ್ಗರಣೆಯಲ್ಲಿ ನಾವು ಒಗ್ಗರಣೆ ಹಾಕಿರ್ತೀವಲ್ಲ ಆ ಥರ ಆಗೋಗ್ಬಿಟ್ಟಿದೆ. ಬಟ್ ಇದಕ್ಕೆ ನಾನು ಈರುಳ್ಳಿ ಎಲ್ಲನೂ ಕೂಡ ಮಿಕ್ಸ್ ಮಾಡಿದ್ದೀನಿ. ಒಳ್ಳೆ ಫ್ಲೇವರ್ ಕೊಡುತ್ತೆ, ಒಳ್ಳೆ ರಿಸಲ್ಟ್ ಕೊಡುತ್ತೆ. ಸೊ ನೀವು ಕೂಡ ನೀವು ಕೂಡ ಹೇರ್ ಆಯಿಲ್ನ ಟ್ರೈ ಮಾಡಿ, ಆಯಿತಾ? ಇಲ್ಲಿ ನಾನು ಕೊಬ್ಬರಿ ಎಣ್ಣೆ, ಆಲ್ಮಂಡ್ ಆಯಿಲ್, ವಾಟಿಕಾ ಹೇರ್ ಆಯಿಲ್ 3 ತೊಗೊಂಡಿರೋದು, ಹರಳೆಣ್ಣೆ ನಾನು ಯೂಸ್ ಮಾಡಿಲ್ಲ. ಸೊ ಇದೇ ಸುಮಾರು 2 ತಿಂಗಳು ಬರುತ್ತೆ. ಒಬ್ಬರೇ ಯೂಸ್ ಮಾಡ್ತೀವಿ ಅಂದರೆ 2 ತಿಂಗಳು ನಾವು ಆರಾಮಾಗಿ ಹೇರ್ ಆಯಿಲ್ನ ಯೂಸ್ ಮಾಡ್ಕೊಳ್ಬೋದು. ಒಳ್ಳೆ ರಿಸಲ್ಟ್ ಕೊಡುತ್ತೆ. ಸೊ ನೀವು ಕೂಡ ಹೇರ್ ಆಯಿಲ್ನ ಪ್ರಿಪೇರ್ ಮಾಡಿಕೊಂಡು ಹೇರ್ ಆಯಿಲ್ ಅಪ್ಲೈ ಮಾಡಿ, ಡ್ಯಾಂಡ್ರಫ್ ಇದ್ರೂ ಕೂಡ ಕಡಿಮೆ ಆಗುತ್ತೆ. ಸೊ ನೋಡಿ, ಎಣ್ಣೆ ಯಾವ ರೀತಿ ಆಯಿಲು ಹರ್ಬಲ್ ಹೇರ್ ಆಯಿಲ್ ರೆಡಿಯಾಗಿದೆ. ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ. ಇದು ಏನು ದಾಸವಾಳದ ಹೂವಿಂದು, ಕರ್ಬೇವಿನ ಸೊಪ್ಪಿಂದು ಮತ್ತು ರೋಸ್ಮೇರಿ ಲೀವ್ಸ್ ಹಾಕಿದ್ರೆ ಮನೆಯೆಲ್ಲ ಘಮ 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 ಅಂತ ಇರುತ್ತೆ. ಹಾಗೆ ಹೇರ್ ಗ್ರೋತ್ಗೂ ಕೂಡ ಅದು ಒಳ್ಳೆ ಬೆನಿಫಿಟ್ ಅಂತಲೇ ಹೇಳ್ಬೋದು. ಸೊ ಇವಾಗ ಹರ್ಬಲ್ ಹೇರ್ ಆಯಿಲ್ ರೆಡಿ ಆಗಿದೆ. ಈಗ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ಬಾಕ್ಸ್ಗೆ ಹಾಕಿ ತೆಗೆದಿಟ್ಕೊಳ್ಬೋದು. ಬೇಕನ್ನಿಸ್ದಾಗ ನಾವು ಹೇರ್ ಆಯಿಲ್ ಅಪ್ಲೈ ಮಾಡುವಾಗ ಸ್ವಲ್ಪನೇ ತೊಗೊಂಡು ಅಪ್ಲೈ ಮಾಡಿಕೊಂಡ್ರೆ ಹೇರ್ ಆಯಿಲ್ ರೆಡಿ ಆಯಿತು. ಈಗ ನೋಡಿ, ತಣ್ಣಗಾದ್ಮೇಲೆ ನಾನೊಂದು ಬಾಟಲ್ಗೆ ಹಾಕಿ ಇಟ್ಟಿದ್ದೀನಿ. ಇವಾಗ ನಾನು ಹೇರ್ ಆಯಿಲ್ ಅಪ್ಲೈ ಮಾಡ್ಕೋಬೇಕು. ಸೊ ಸ್ವಲ್ಪ ಒಂದು ಬಾಟ್ಲಿಗೆ ನಾನು ಎಷ್ಟು ಬೇಕೋ ಅಷ್ಟು ತೊಗೋತಾ ಇದ್ದೀನಿ. ಕೈಯಲ್ಲೂ ಬೇಕಾದರೆ ಅಪ್ಲೈ ಮಾಡ್ಬೋದು. ನಾನು ಅಪ್ಲಿಕೇಟರಲ್ಲಿ ಹೇರ್ ಆಯಿಲ್ನ ಅಪ್ಲೈ ಮಾಡ್ಕೊಳ್ಳೋದ್ರಿಂದ
ನಾನು ಒಂದು 2ರಿಂದ 3 ಸತಿಗೆ ಆಗೋ ಅಷ್ಟು ಒಂದೇ ಸತಿ ಬಾಟಲ್ಗೆ ಹಾಕಿ ಇಟ್ಕೋತೀನಿ. ಹಾಗಾಗಿ ನಾನಿಲ್ಲಿ 3 ಸೌಟಷ್ಟು ನಾನು ಹೇರ್ ಆಯಿಲ್ನ ಒಂದು ಬೌಲ್ಗೆ ತೊಗೊಂಡಿದ್ದೀನಿ. ಇವಾಗ ಇದನ್ನು ತೆಗೆದಿಟ್ಬಿಟ್ಟು ಈಗ ನಾವೇನು ಬಟ್ಲಲ್ಲಿ ತೊಗೊಂಡಿದ್ದೀವಲ್ಲ ಎಣ್ಣೆ, ಇದನ್ನು ಸ್ವಲ್ಪ ಉಗುರು ಬೆಚ್ಚಗೆ ಮಾಡ್ಕೋಬೇಕು. ಆವಾಗ ಸ್ಕಾಲ್ಪ್ಗೆಲ್ಲ ಸ್ವಲ್ಪ ಅದು ಬಿಸಿ ಅಂಶ ಮುಟ್ಟಿದಾಗ ಅಲ್ಲೂ ಮಸಾಜ್ ಕೊಟ್ಟರೆ ಒಳ್ಳೆ ರಿಲೀಫ್ ಆಗುತ್ತೆ ಮತ್ತು ಹೇರ್ ಗ್ರೋತ್ಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ ಸ್ವಲ್ಪ ಉಗುರು ಬೆಚ್ಚಗೆ ಮಾಡ್ಕೊಂಡಿದ್ದೀನಿ. ಬೇಕಾದ್ರೆ ನೀವು ಸ್ವಲ್ಪ ನೀರು ಬಿಸಿ ಆಗಿರುತ್ತಲ್ಲ, ಬಿಸಿ ನೀರಿಗೂ ಒಂದು ಬಟ್ಲಲ್ಲಿ ಎಣ್ಣೆ ಹಾಕಿಬಿಟ್ಟು ಬಟ್ಲನ್ನ ಇಟ್ಟಾಗ ಅದು ಕೂಡ ಬಿಸಿ ಆಗುತ್ತೆ, ಹಂಗೂ ಕೂಡ ಮಾಡ್ಕೊಳ್ಬೋದು. ಇವಾಗ ನಾನು ಇದು ಸ್ವಲ್ಪ ಬಿಸಿ ಮಾಡ್ಕೊಂಡಾದಮೇಲೆ ಇದಕ್ಕೆ ನಾನು 2 ವಿಟಮಿನ್ ಇ ಕ್ಯಾಪ್ಸಲ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ಕೂಡ ಹೇರ್ ಗ್ರೋತ್ಗೆ, ಹೇರ್ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಸೊ ಇಲ್ಲಿ ನಾನು ವಿಟಮಿನ್ ಇ ಕ್ಯಾಪ್ಸಲ್ನ 2 ಕಟ್ ಮಾಡಿಬಿಟ್ಟು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾವು ಯಾವಾಗ ಹೇರ್ ಆಯಿಲ್ ಅಪ್ಲೈ ಮಾಡ್ತೀವಲ್ಲ ಆವಾಗ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಆಗುತ್ತೆ. ನೋಡಿ ಇಲ್ಲಿ ನಾನು 2 ವಿಟಮಿನ್ ಇ ಕ್ಯಾಪ್ಸಲ್ನ ಆ್ಯಡ್ ಮಾಡಿಕೊಂಡು ನೀಟಾಗಿ ಕೈಯಲ್ಲಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ಆವಾಗ ಹೇರ್ ಆಯಿಲ್ ರೆಡಿ ಆಗುತ್ತೆ. ಒಳ್ಳೆ ರಿಸಲ್ಟ್ ಕೊಡುತ್ತೆ, ಮಾತ್ರ ಟ್ರೈ ಮಾಡಿ, ಹಾಗೆ ಒಳ್ಳೆ ರಿಸಲ್ಟ್ ಪಡೀರಿ. ಹೇರ್ ಫಾಲ್ ಕಮ್ಮಿ ಆಗುತ್ತೆ, ಹಾಗೆ ಡ್ಯಾಂಡ್ರಫ್ ಕೂಡ ಕಡಿಮೆ ಆಗುತ್ತೆ, ಹೇರ್ ಗ್ರೋತ್ ತುಂಬ ಚೆನ್ನಾಗಾಗುತ್ತೆ. ಸೊ ಈಗ ಹೇರ್ ಆಯಿಲ್ ರೆಡಿಯಾಗಿದೆ. ಇದನ್ನು ನಾನು ಬೇಕಾದ್ರೆ ಹಿಂಗೆ ಕೈಯಲ್ಲೂ ಕೂಡ ಅಪ್ಲೈ ಮಾಡ್ಬೋದು ಹೇರ್ ಆಯಿಲು. ನಾನು ಇದನ್ನು ಅಪ್ಲಿಕೇಟರ್ಗೆ ಆ್ಯಡ್ ಮಾಡ್ಕೋತೀನಿ. ನೋಡಿ ಹೇರ್ ಆಯಿಲ್ ರೆಡಿಯಾಗಿದೆ. ಈಗ ಇದನ್ನು ಕೆಳಗಡೆ ಒಂದು ಪ್ಲೇಟ್ ಇಟ್ಟು ಇದಕ್ಕೆ ನಾನೀಗ ಅಪ್ಲಿಕೇಟರ್ಗೆ ಆಯಿಲ್ನ ಫಿಲ್ ಮಾಡ್ಕೋತಾ ಇದ್ದೀನಿ. ನಾವೀಗ ಏನು ಆಯಿಲ್ ಬಿಸಿ ಮಾಡಿಬಿಟ್ಟು ಅದಕ್ಕೆ ವಿಟಮಿನ್ ಇ ಕ್ಯಾಪ್ಸಲ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ವಲ್ಲ, ಆ ಆಯಿಲ್ನ ಅಪ್ಲಿಕೇಟರ್ಗೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈ ಥರ ಒಂದು ಬಾಟಲ್ಗೆ ಹಾಕಿ ಇಟ್ಕೊಬಿಟ್ರೆ ಇದೊಂದು 2ರಿಂದ 3 ಸತಿ ಅಪ್ಲೈ ಮಾಡ್ಬೋದು. ಸೊ ಇವಾಗ ನೋಡಿ ಅಪ್ಲಿಕೇಟರ್ಗೆ ಆಯಿಲ್ ಆಯಿತು, ಹಾಕಿದಾಗಿದೆ. ಇವಾಗ ಇದನ್ನು ಆಯಿಲ್ ಅಪ್ಲೈ ಮಾಡ್ಕೋಬೇಕಷ್ಟೇ. ಒಳ್ಳೆ ರಿಸಲ್ಟ್ ಕೊಡುತ್ತೆ, ಮಾತ್ರ ಟ್ರೈ ಮಾಡಿ, ಹಾಗೆ ನೀವು ಕೂಡ ಒಳ್ಳೆ ರಿಸಲ್ಟ್ ಪಡೀರಿ. ಯಾರಿಗೆಲ್ಲ ಹೇರ್ ಫಾಲ್ ಆಗ್ತಿದೆ, ಯಾರಿಗೆಲ್ಲ ಡ್ಯಾಂಡ್ರಫ್ ಇದೆ, ಹೇರ್ ಗ್ರೋತ್ ಆಗ್ತಿಲ್ಲ ಅನ್ನೋರು ಈ ಆಯಿಲ್ನ ಯೂಸ್ ಮಾಡಿ. ನೋಡಿ ನಂದು ಫಸ್ಟ್ ಲಾಂಗ್ ಹೇರ್ಸ್ ಇತ್ತು, ಆಮೇಲೆ ನಂಗೆ ಶಾರ್ಟ್ ಬೇಕು ಅಂತ ಇಷ್ಟು ಕಟ್ ಮಾಡಿಸ್ಕೊಂಡಿದ್ದೆ, ಮತ್ತು ಆಮೇಲೆ ನೋಡಿ ಈಗ ಗ್ರೋತ್ ಆಗ್ತಾ ಇದೆ. ಒಳ್ಳೆ ರಿಸಲ್ಟ್ ಕೊಡುತ್ತೆ, ಟ್ರಸ್ಟ್ ಮಾಡಿ ನೀವು ಕೂಡ ಹೇರ್ ಆಯಿಲ್ನ ಪ್ರಿಪೇರ್ ಮಾಡಿಬಿಟ್ಟು ಅಪ್ಲೈ ಮಾಡಿ. ಇವಾಗ ಪ್ಲೇಟಲ್ಲಿ ಸ್ವಲ್ಪ ಚೆಲ್ಲಿತ್ತಲ್ಲ, ಫಸ್ಟ್ ಅದನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ನಂತರ ಹೇರ್ ಆಯಿಲ್ನ ಕೂಡ ಅಪ್ಲೈ ಮಾಡಿಬಿಟ್ಟು ಈ ಸ್ಕಾಲ್ಪ್ಗೆಲ್ಲ ಚೆನ್ನಾಗಿ ಆಯಿಲ್ನ ಮಸಾಜ್ ಮಾಡಿಕೊಂಡ್ರೆ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಚೆನ್ನಾಗಾಗತ್ತೆ, ಹೇರ್ ಗ್ರೋತ್ ಕೂಡ ಚೆನ್ನಾಗಾಗತ್ತೆ. ಈ ನಾವು ರೋಸ್ಮೇರಿ ಲೀವ್ಸ್ ಎಲ್ಲ ಹಾಕಿರೋದ್ರಿಂದ ಒಂದು ಒಳ್ಳೆ ಫ್ಲೇವರ್ ಇರುತ್ತೆ, ಮನೆಯೆಲ್ಲ ಘಮ ಘಮ ಅಂತ ಇರುತ್ತೆ. ಸೊ ಹಾಗೆ ನಮ್ಮ ಹೇರ್ಸ್ಗೂ ಕೂಡ ತುಂಬ ಒಳ್ಳೆಯದು. ಇವಾಗ ಬಟ್ಲಲ್ಲಿ ಇದ್ದಿದ್ದು, ಪ್ಲೇಟಲ್ಲಿ ಚೆಲ್ಲಿದ್ದು ಎಲ್ಲ ಕೂಡ ಹೇರ್ಗೆ ಅಪ್ಲೈ ಮಾಡಿದ್ದಾಯಿತು. ಈಗ ಅಪ್ಲಿಕೇಟರಿಂದ ಈ ಸ್ಕಾಲ್ಪ್ಗೆಲ್ಲ ಹೇರ್ ಆಯಿಲ್ ಅಪ್ಲೈ ಮಾಡಿಕೊಂಡ್ರೆ ಒಂದು 5 ನಿಮಿಷ ಹಾಗೆ ಮಸಾಜ್ ಮಾಡಿಕೊಂಡ್ರೆ ಒಳ್ಳೆ ಮಸಾಜ್ ಆಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ, ಹೇರ್ ಗ್ರೋತ್ಗೆ ಒಳ್ಳೆ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಓಕೆ ಫ್ರೆಂಡ್ಸ್, ಈಗ ಹೇರ್ ಆಯಿಲ್ ಅಪ್ಲೈ ಮಾಡಿ ಸ್ವಲ್ಪ ಮಸಾಜ್ ಕೂಡ ಆಯಿತು. ಈಗ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಹೇರ್ ವಾಶ್ ಮಾಡೋದಷ್ಟೇ. ನೋಡಿ ಈ ಥರ ಬಾಟಲ್ಗೆ ನಾವು ಫಿಲ್ ಮಾಡಿ ಇಟ್ಕೊಂಡ್ರೆ ಒಂದು 2ರಿಂದ 3 ಸತಿ ಅಪ್ಲೈ ಮಾಡ್ಕೊಳ್ಬೋದು. ಮತ್ತೆ ಬಿಸಿ ಮಾಡಬೇಕಾ ಅಪ್ಲೈ ಮಾಡುವಾಗ ಅಂತಂದರೆ ಬೇಡ. ಒಂದು ಪಾತ್ರೆಯಲ್ಲಿ ಬಿಸಿನೀರು ಮಾಡಿಕೊಂಡು ಅದಕ್ಕೆ ಈ ಬಾಟ್ಲನ್ನು ಇಟ್ಟರೆ ಆಯಿಲ್ ಸ್ವಲ್ಪ ಬೆಚ್ಚಗಾಗುತ್ತೆ, ಅದನ್ನು ಅಪ್ಲೈ ಮಾಡಿಕೊಂಡ್ರೆ ಸಾಕು, ಒಳ್ಳೆ ರಿಸಲ್ಟ್ ಕೊಡುತ್ತೆ. ಸೊ ನೀವು ಕೂಡ ಈ ಹೇರ್ ಆಯಿಲ್ನ ಬೆನಿಫಿಟ್ನ ತೊಗೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ, ಹೇರ್ ಗ್ರೋತ್ ತುಂಬ ಚೆನ್ನಾಗಾಗುತ್ತೆ. ಅಟ್ಲೀಸ್ಟ್ ಒಂದು 2 ಅವರ್ಸ್ ಆದಮೇಲೆ ಆದರೂ ಹೇರ್ ವಾಶ್ ಮಾಡ್ಕೋಬೇಕು, ಹೇರ್ ಆಯಿಲ್ ಅಪ್ಲೈ ಮಾಡಾದಮೇಲೆ. ಇವಾಗ ಹೇರ್ ಆಯಿಲ್ ಅಪ್ಲೈ ಮಾಡಿ ಒಂದು 2 ಅವರ್ಸ್ ಆದಮೇಲೆ ಸ್ನಾನ ಆಯಿತು, ಹಾಗೆ ಪೂಜೆ ಕೂಡ ಆಗಿದೆ. ಇವಾಗ ತಿಂಡಿ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಏನಂದರೆ ಮಂಡಕ್ಕಿ ಉಸ್ಲಿ, ಪುರಿ ಉಸ್ಲಿ ಮಾಡ್ತಾಯಿದ್ದೀನಿ. ಇದು ತುಂಬ ಇಷ್ಟ, ನಮ್ಮ ಮನೇಲಿ 3 ಜನಕ್ಕೂ ಇಷ್ಟ. ಸೊ ಹಾಗಾಗಿ ಇವತ್ತು ಬೇಗ ಆಗುತ್ತೆ ಅಂದ್ಬಿಟ್ಟು ಪುರಿ ಉಸ್ಲಿ ಮಾಡ್ತಾಯಿದ್ದೀನಿ. ಸ್ಟವ್ ಹಚ್ಚಿ ಒಂದು ಬಾಣಲಿ ಇಟ್ಟಿದ್ದೀನಿ, ಸ್ವಲ್ಪ ಎಣ್ಣೆ ಆ್ಯಡ್ ಮಾಡಿ, ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ, ಕರಿಬೇವು, ಕಡಲೆ ಬೀಜ ಎಲ್ಲ ಕೂಡ ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ನಂತರ ಇದಕ್ಕೆ 1 ಟೊಮೆಟೊ ಕೂಡ ಆ್ಯಡ್ ಮಾಡ್ಕೋಬೋದು, ಸಣ್ಣದಾಗಿ ಹೆಚ್ಚಿ ಟೊಮೆಟೊ ಆ್ಯಡ್ ಮಾಡಿ ಅದನ್ನು ಕೂಡ ಒಗ್ಗರಣೆಯಲ್ಲಿ ಬಾಡಿಸ್ಕೋಬೇಕು. ಅದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನಾನಿಲ್ಲಿ ಪೂರಿ ತೊಗೊಂಡಿದ್ದೀನಿ. ಇದು ಸ್ವಲ್ಪ ಕ್ವಾಂಟಿಟಿ ನಾವು ಜಾಸ್ತಿ ತೊಗೊಂಡ್ರು ಸ್ವಲ್ಪನೇ ಆಗುತ್ತೆ. ಸೊ ನಾನಿಲ್ಲಿ ಒಂದು 2 ಲೀಟರಷ್ಟು ಪುರಿ ತೊಗೊಂಡಿದ್ದೀನಿ. ನೀರಲ್ಲಿ ವಾಶ್ ಮಾಡಿಬಿಟ್ಟು ನೆನೆಯಲ್ಲಿ ಇಟ್ಟಿದ್ದೆ. ಈಗ ನೀರನ್ನೆಲ್ಲ ಬಸ್ಬಿಟ್ಟು ಒಗ್ಗರಣೆಗೆ ಆ್ಯಡ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಮೇಲ್ಗಡೆ ಗಾರ್ನಿಷಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ, ನಿಂಬೆಹಣ್ಣು ಬೇಕಾದರೆ ಆ್ಯಡ್ ಮಾಡಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟಿಯಾದ ಪುರಿ ಉಸ್ಲಿ ರೆಡಿ ಆಗುತ್ತೆ. ಸೊ ನೀವು ಕೂಡ ರೆಸಿಪಿನ ಟ್ರೈ ಮಾಡಿ, ತುಂಬ ಚೆನ್ನಾಗಾಗುತ್ತೆ.
ಹರ್ಬಲ್ ಹೇರ್ ಆಯಿಲ್ ಕೂಡ ಪ್ರಿಪೇರ್ ಮಾಡ್ಕೊಳ್ಳಿ. ಹಾಗೆ ಈ ಪುರಿ ಉಸ್ಲಿ ರೆಸಿಪಿ ಕೂಡ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಸಂಜೆ ಟೈಮ್ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೂ ಕೂಡ ಸೂಪರಾಗಿರುತ್ತೆ ಬ್ರೇಕ್ಫಾಸ್ಟ್ಗೆ ಪುರಿ ಉಸ್ಲಿ. ಸೊ ನೀವು ಕೂಡ ರೆಸಿಪಿನ ಟ್ರೈ ಮಾಡಿ, ಟೇಸ್ಟ್ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದರೆ ಮರೀದೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನೆಲ್ಲ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಫಸ್ಟ್ ಟೈಮ್ ಏನಾದ್ರು ನನ್ನ ಚಾನಲ್ನ ವಿಸಿಟ್ ಮಾಡಿದರೆ, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ನಾನು ಈ ಒಂದು ಪುಟ್ಟ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ರೆಸಿಪಿಯೊಂದಿಗೆ ನೆಕ್ಸ್ಟ್ ವ್ಲಾಗ್ನಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಎಲ್ಲರಿಗೂ. ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೋಡಿ ಬಿಸಿಲು ಚೆನ್ನಾಗಿತ್ತು, ಹಾಗಾಗಿ ಸ್ವಲ್ಪ ಧನಿಯಾ ಕಾಳನ್ನು ಬಿಸಿಲಲ್ಲಿ ಹಾಕಿದ್ದೀನಿ. ಇದು ಸ್ವಲ್ಪ ಡ್ರೈ ಆಗಲಿ ಅಂದ್ಬಿಟ್ಟು ಒಣಗಾದ್ಮೇಲೆ ಧನಿಯಾ ಪೌಡರ್ ಮಾಡ್ಕೋಬೇಕು. ಹಾಗಾಗಿ ಸೊ ಬಿಸಿಲು ತುಂಬ ಚೆನ್ನಾಗಿತ್ತು, ಹಾಗಾಗಿ ಇಲ್ಲಿ ಬಿಸಿಲಿಗೆ ಧನಿಯಾ ಕಾಳನ್ನು ಒಣಗಾಕಿದ್ದೀನಿ. ಸೊ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ನಲ್ಲಿ. ಓಕೆನಾ? ಅಲ್ಲಿ ತನಕ ಟೇಕ್ ಕೇರ್ ಎಲ್ಲರಿಗೂ. ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.